ಅದು ಉತ್ತರ ಕರ್ನಾಟಕದ ಐತಿಹಾಸಿಕ ಜಾತ್ರೆ. ಆ ಜಾತ್ರೆಗೆ ಲಕ್ಷಾಂತರ ಜನ ಆಗಮಿಸುತ್ತಾರೆ. ಆದ್ರೆ ಈ ಬಾರಿ ಖದೀಮರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ, ಕಾರನ್ನೇ ಎಗರಿಸಿ ಬಿಟ್ಟಿದೆ. ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಖದೀಮರ ಒಂದು ಸ್ಕೆಚ್ ನೇಮ ಮುಂದೆ. ಲಕ್ಷಾಂತರ ಜನ, ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ಭಕ್ತ ಸಾಗರದ ನಡುವೆ ಸಾಗಿದ ಅದ್ದೂರಿ ರಥೋತ್ಸವ, ಪುಣ್ಯ ಸ್ನಾನ, ದೇವಿಯ ದರ್ಶನ, ಬನಶಂಕರಿ ತಾಯಿಗೆ ಜಯಘೋಷ. ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶಕ್ತಿ ದೇವತೆ ಬನಶಂಕರಿ ದೇವಿಯ ಐತಿಹಾಸಿಕ ಜಾತ್ರೆಯ ದೃಶ್ಯ. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ, ಹೊರ ರಾಜ್ಯ, ವಿದೇಶದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ತಿಂಗಳುಗಳ ಕಾಲ ನಡೆಯುವ ಈ ಜಾತ್ರೆಗೆ ಈ ಬಾರಿ ಖದೀಮರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟು ಬಿಟ್ಟಿದೆ. ಇದು ಅಂಥಿಂತ ಖದೀಮರ ಗ್ಯಾಂಗ್ ಅಲ್ಲ, ಮಕ್ಕಳು, ಮಹಿಳೆಯರು, ಪುರುಷರಿರೋ ಖತರ್ನಾಕ್ ಗ್ಯಾಂಗ್ ಇದು. ಜಾತ್ರೆಗೆ ಬಂದಿರೋ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾರೆ. ಕ್ಷಣ ಮಾತ್ರದಲ್ಲಿ ಕತ್ತಲ್ಲಿರೋ ಚೈನ್ ಅನ್ನ ಎಗರಿಸಿ ಬಿಡ್ತಾರೆ. ನೋಡ್ತಿದ್ದಂತೆ ಜೇಬಿಗೆ ಕೈ ಹಾಕಿ ಪರ್ಸ್ ಕದೀತಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಮೊಬೈಲ್ಗಳು, ಚಿನ್ನದ ಚೈನ್ಗಳು, ಪರ್ಸ್ಗಳು ಈ ಖದೀಮರ ಪಾಲಾಗಿವೆ. ಇಷ್ಟೇ ಅಲ್ಲ, ಒಂದು ಬೈಕ್, ಒಂದು ಎರ್ಟಿಗಾ ಕಾರನ್ನು ಎಗರಿಸಿ ಬಿಟ್ಟಿದ್ದಾರೆ. ಯುವತಿಯೊಬ್ಬಳು ತಮ್ಮ ಮೊಬೈಲ್ ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ. ಬನಶಂಕರಿ ಜಾತ್ರೆಗೆ ಸಾಕಷ್ಟು ಜನ ಬಂದಿದ್ದರೆ ನಿಮ್ಮ ವಸ್ತುಗಳ ಫೋನ್ ಆಗಿರ್ಬೋದು, ಬಂಗಾರ ಚೈನ್ ಆಗಿರ್ಬೋದು, ಬಹಳ ಹುಷಾರಿಂದ ನೀವು ನೋಡ್ಕೋಬೇಕು. ಯಾಕಂತಂದ್ರೆ ಇವಾಗ ತಾನೇ ನಮ್ಮ ತಮ್ಮಂದು ಮತ್ತು ನಂದು ಫೋನು ಕೂಡ ಕಳು ಮಾಡ್ಕೊಂಡೋಗಿದ್ರು. ಕಳ್ಳ ಸಿಕ್ಕ, ನನ್ನ ಫೋನ್ ಸಿಕ್ತು, ನಮ್ಮ ತಮ್ಮನ ಫೋನ್ ಅಂತೂ ಸಿಗ್ಲಿಲ್ಲ. ಆ ಕಳ್ಳನ್ನ ತೊಗೊಂಬಂದ್ ಕೇಸಿ ಪೊಲೀಸರ ಕಡೆ ನಾವು ಕೊಟ್ಟಿವಿ. ಅದಕ್ಕೆ ಇದಕ್ಕೆ ಬಹಳ ಜವಾಬ್ದಾರಿತವಾಗಿ ಪೊಲೀಸರು ಕಾರ್ಯನಿರ್ವಹಿಸಬೇಕಂತ ನಾನು ಹೇಳ್ಕೊಂತೀನಿ. ತಮ್ಮ ವಸ್ತುಗಳನ್ನ ಕಳೆದುಕೊಂಡ ಜನರು ದೇವಸ್ಥಾನದ ಬಳಿ ತೆರೆಯಲಾಗಿರೋ ತಾತ್ಕಾಲಿಕ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ದಾಖಲಿಸುತ್ತಿದ್ದಾರೆ. ಬಾದಾಮಿ ಪೊಲೀಸರು ಖದೀಮರ ಸೆರೆಗೆ ಬಲೆ ಬೀಸಿದ್ದಾರೆ. ಈಗಾಗಲೇ 6 ಜನ ಶಂಕಿತ ಕಳ್ಳರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೆಲವೊಬ್ಬರು ಚೈನು ಕಳ್ಕೊಂಡಿದ್ದಾರೆ, ಮತ್ತೆ ಕೆಲವೊಬ್ಬರು ಕಾರು ಕೂಡ ಕಳ್ಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ಬಟ್ ಅಂತರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಮನವಿ ಬಂದು ತಮ್ಮದು ದೂರನ್ನು ದಾಖಲಿಸಬೇಕಂತ. ಆ ದೂರನ್ನು ದಾಖಲಿಸಿದ ನಂತರ ನಾವೇನು ವಶಕ್ಕೆ ಪಡೆದಿದ್ವಿ, ಅವ್ರ ಮುಖಾಂತರ ನಾವು ಓದಂಥದ್ದನ್ನು ಏನು ಕಳ್ಕೊಂಡಿದ್ದಾರೆ ವಸ್ತುನ ಅದನ್ನು ರಿಕವರಿ ಮಾಡೋದಕ್ಕೆ ನಮ್ಮದು ಪ್ರಯತ್ನ ಮಾಡಿಬಿಟ್ಟು ಮತ್ತೆ ವಾಪಸ್ಸು ಕೊಡೋದಕ್ಕೆ ಅವ್ರದ್ದು ಪ್ರಯತ್ನನ ನಾವು ಮಾಡ್ತೀವಿ. ಜಾತ್ರೆಯಲ್ಲಿ ಮೊಬೈಲ್ ಕದಿಯೋ ಕಳ್ಳರನ್ನ ನೋಡ್ತೀವಿ, ಬಂಗಾರದ ಚೈನು, ಪರ್ಸ್ಗಳನ್ನ ಎಗರಿಸೋದನ್ನ ಕೇಳಿದ್ದೀವಿ. ಆದ್ರೆ ಈ ಖದೀಮರು ಕಾರನ್ನೇ ಕದ್ದಿದ್ದಾರೆ ಅಂದ್ರೆ ಇವರ ಭಂಡ ಧೈರ್ಯ ಎಷ್ಟಿರಬೇಡ. ಬಾಗಲಕೋಟೆಯಿಂದ ಸಿದ್ದು ಧುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಅದು ಉತ್ತರ ಕರ್ನಾಟಕದ ಐತಿಹಾಸಿಕ ಜಾತ್ರೆ. ಆ ಜಾತ್ರೆಗೆ ಲಕ್ಷಾಂತರ ಜನ ಆಗಮಿಸುತ್ತಾರೆ. ಆದ್ರೆ ಈ ಬಾರಿ ಖದೀಮರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ, ಕಾರನ್ನೇ ಎಗರಿಸಿ ಬಿಟ್ಟಿದೆ. ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಖದೀಮರ ಒಂದು ಸ್ಕೆಚ್ ನೇಮ ಮುಂದೆ. ಲಕ್ಷಾಂತರ ಜನ, ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ಭಕ್ತ ಸಾಗರದ ನಡುವೆ ಸಾಗಿದ ಅದ್ದೂರಿ ರಥೋತ್ಸವ, ಪುಣ್ಯ ಸ್ನಾನ, ದೇವಿಯ ದರ್ಶನ, ಬನಶಂಕರಿ ತಾಯಿಗೆ ಜಯಘೋಷ. ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶಕ್ತಿ ದೇವತೆ ಬನಶಂಕರಿ ದೇವಿಯ ಐತಿಹಾಸಿಕ ಜಾತ್ರೆಯ ದೃಶ್ಯ. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ, ಹೊರ ರಾಜ್ಯ, ವಿದೇಶದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ತಿಂಗಳುಗಳ ಕಾಲ ನಡೆಯುವ ಈ ಜಾತ್ರೆಗೆ ಈ ಬಾರಿ ಖದೀಮರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟು ಬಿಟ್ಟಿದೆ. ಇದು ಅಂಥಿಂತ ಖದೀಮರ ಗ್ಯಾಂಗ್ ಅಲ್ಲ, ಮಕ್ಕಳು, ಮಹಿಳೆಯರು, ಪುರುಷರಿರೋ ಖತರ್ನಾಕ್ ಗ್ಯಾಂಗ್ ಇದು. ಜಾತ್ರೆಗೆ ಬಂದಿರೋ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾರೆ. ಕ್ಷಣ ಮಾತ್ರದಲ್ಲಿ ಕತ್ತಲ್ಲಿರೋ ಚೈನ್ ಅನ್ನ ಎಗರಿಸಿ ಬಿಡ್ತಾರೆ. ನೋಡ್ತಿದ್ದಂತೆ ಜೇಬಿಗೆ ಕೈ ಹಾಕಿ ಪರ್ಸ್ ಕದೀತಾರೆ.
ಈಗಾಗಲೇ 20ಕ್ಕೂ ಹೆಚ್ಚು ಮೊಬೈಲ್ಗಳು, ಚಿನ್ನದ ಚೈನ್ಗಳು, ಪರ್ಸ್ಗಳು ಈ ಖದೀಮರ ಪಾಲಾಗಿವೆ. ಇಷ್ಟೇ ಅಲ್ಲ, ಒಂದು ಬೈಕ್, ಒಂದು ಎರ್ಟಿಗಾ ಕಾರನ್ನು ಎಗರಿಸಿ ಬಿಟ್ಟಿದ್ದಾರೆ. ಯುವತಿಯೊಬ್ಬಳು ತಮ್ಮ ಮೊಬೈಲ್ ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ. ಬನಶಂಕರಿ ಜಾತ್ರೆಗೆ ಸಾಕಷ್ಟು ಜನ ಬಂದಿದ್ದರೆ ನಿಮ್ಮ ವಸ್ತುಗಳ ಫೋನ್ ಆಗಿರ್ಬೋದು, ಬಂಗಾರ ಚೈನ್ ಆಗಿರ್ಬೋದು, ಬಹಳ ಹುಷಾರಿಂದ ನೀವು ನೋಡ್ಕೋಬೇಕು. ಯಾಕಂತಂದ್ರೆ ಇವಾಗ ತಾನೇ ನಮ್ಮ ತಮ್ಮಂದು ಮತ್ತು ನಂದು ಫೋನು ಕೂಡ ಕಳು ಮಾಡ್ಕೊಂಡೋಗಿದ್ರು. ಕಳ್ಳ ಸಿಕ್ಕ, ನನ್ನ ಫೋನ್ ಸಿಕ್ತು, ನಮ್ಮ ತಮ್ಮನ ಫೋನ್ ಅಂತೂ ಸಿಗಲಿಲ್ಲ. ಆ ಕಳ್ಳನ್ನ ತೊಗೊಂಡ್ಬಂದು ಕೇಶಿ ಪೊಲೀಸರ ಕಡೆ ನಾವು ಕೊಟ್ಟಿವಿ. ಅದಕ್ಕೆ ಇದಕ್ಕೆ ಬಹಳ ಜವಾಬ್ದಾರಿತವಾಗಿ ಪೊಲೀಸರು ಕಾರ್ಯನಿರ್ವಹಿಸಬೇಕಂತ ನಾನು ಹೇಳ್ಕೊಂತೀನಿ. ತಮ್ಮ ವಸ್ತುಗಳನ್ನ ಕಳೆದುಕೊಂಡ ಜನರು ದೇವಸ್ಥಾನದ ಬಳಿ ತೆರೆಯಲಾಗಿರೋ ತಾತ್ಕಾಲಿಕ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ದಾಖಲಿಸುತ್ತಿದ್ದಾರೆ. ಬಾದಾಮಿ ಪೊಲೀಸರು ಖದೀಮರ ಸೆರೆಗೆ ಬಲೆ ಬೀಸಿದ್ದಾರೆ. ಈಗಾಗಲೇ 6 ಜನ ಶಂಕಿತ ಕಳ್ಳರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೆಲವೊಬ್ಬರದು ಚೈನು ಕಳ್ಕೊಂಡಿದ್ದಾರೆ, ಮತ್ತೆ ಕೆಲವೊಬ್ಬರು ಕಾರು ಕೂಡ ಕಳ್ಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ಬಟ್ ಅಂತವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಮನವಿ ಬಂದು ತಮ್ಮದು ದೂರನ್ನು ದಾಖಲಿಸಬೇಕಂತ. ಆ ದೂರನ್ನು ದಾಖಲಿಸಿದ ನಂತರ ನಾವೇನು ವಶಕ್ಕೆ ಪಡೆದಿದ್ವಿ ಅವ್ರ ಮುಖಾಂತರ ನಾವು ಓದಂಥದ್ದನ್ನು ಏನು ಕಳ್ಕೊಂಡಿದ್ದಾರೆ ವಸ್ತುನ ಅದನ್ನು ರಿಕವರಿ ಮಾಡೋದಕ್ಕೆ ನಮ್ಮದು ಪ್ರಯತ್ನ ಮಾಡಿಬಿಟ್ಟು ಮತ್ತೆ ವಾಪಸ್ಸು ಕೊಡೋದಕ್ಕೆ ಅವ್ರದ್ದು ಪ್ರಯತ್ನನ ನಾವು ಮಾಡ್ತೀವಿ. ಜಾತ್ರೆಯಲ್ಲಿ ಮೊಬೈಲ್ ಕದಿಯೋ ಕಳ್ಳರನ್ನ ನೋಡ್ತೀವಿ, ಬಂಗಾರದ ಚೈನು, ಪರ್ಸ್ಗಳನ್ನ ಎಗರಿಸೋದನ್ನ ಕೇಳಿದ್ದೀವಿ. ಆದ್ರೆ ಈ ಖದೀಮರು ಕಾರನ್ನೇ ಕದ್ದಿದ್ದಾರೆ ಅಂದ್ರೆ ಇವರ ಭಂಡ ಧೈರ್ಯ ಎಷ್ಟಿರಬೇಡ. ಬಾಗಲಕೋಟೆಯಿಂದ ಸಿದ್ದು ಧುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.